ಎಲ್ಲರಿಗೂ ನಮಸ್ಕಾರ. 2026ರ ಕೆಇಎ ಪರೀಕ್ಷೆಗಳಿಗೆ ತಯಾರಿ ನಡೀತಿದೆಯಾ? ಹಾಗಿದ್ರೆ ಈ ಮಾಹಿತಿ ಖಂಡಿತ ನಿಮಗಾಗಿ. ಬನ್ನಿ, ಈ ವರ್ಷದ ಪ್ರತಿಯೊಂದು ಇಂಪಾರ್ಟೆಂಟ್ ಪರೀಕ್ಷಾ ದಿನಾಂಕವನ್ನ ಕೆಇಎದ ಅಧಿಕೃತ ವೇಳಾಪಟ್ಟಿ ಇಟ್ಕೊಂಡು ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ನೋಡಿ, ಸದ್ಯ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಬಿಡುಗಡೆ ಮಾಡಿರೋ 2026ರ ಅಫಿಷಿಯಲ್ ಎಕ್ಸಾಮ್ ಶೆಡ್ಯೂಲ್. ಪ್ಲಾನಿಂಗ್ ಮಾಡೋಕೆ ಸುಲಭ ಆಗ್ಲಿ ಅಂತ ಇದರಲ್ಲಿರೋ ಪ್ರತಿಯೊಂದು ಡೇಟನ್ನು ನಾವು ಒಂದೊಂದಾಗಿ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡಿ ನೋಡೋಣ. ಸರಿ, ಹಾಗಾದ್ರೆ ತಡ ಮಾಡೋದು ಬೇಡ. ವರ್ಷದ ಆರಂಭದಿಂದಲೇ ಸ್ಟಾರ್ಟ್ ಮಾಡೋಣ. ಮಾರ್ಚ್ ತಿಂಗಳಿಂದ ಯಾವೆಲ್ಲ ಎಕ್ಸಾಮ್ಸ್ ಲೈನಪ್ ಆಗಿದೆ ಅಂತ ನೋಡೋಣ ಬನ್ನಿ. ಈ ಅಕಾಡೆಮಿಕ್ ಇಯರ್ನ ಎಕ್ಸಾಮ್ ಸೈಕಲ್ ಶುರು ಆಗೋದೇ ಕೆಆರ್ಇಎಸ್ ಪರೀಕ್ಷೆಯಿಂದ. ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇದೆಯಲ್ಲ, ಅವರು ಮೊರಾರ್ಜಿ ದೇಸಾಯಿ ಮತ್ತೆ ಬೇರೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ 6ನೇ ಕ್ಲಾಸ್ ಅಡ್ಮಿಷನ್ಗೋಸ್ಕರ ನಡೆಸೋ ಎಂಟ್ರೆನ್ಸ್ ಟೆಸ್ಟ್ ಇದು. ಸೊ ಎಲ್ಲರೂ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡ್ಕೋಬೇಕಾದ ಮೊದಲನೇ ಇಂಪಾರ್ಟೆಂಟ್ ಡೇಟ್ ಮಾರ್ಚ್ 1. ಇದೇ ದಿನ ಕೆಆರ್ಇಎಸ್ ಎಂಟ್ರೆನ್ಸ್ ಎಕ್ಸಾಮ್ ನಡೆಯೋದು. ಓಕೆ, ಈಗ ಬರೋಣ ಎಕ್ಸಾಮ್ ಶೆಡ್ಯೂಲ್ನ ಅತಿ ಬ್ಯುಸಿ ಮತ್ತೆ ತುಂಬಾನೇ ಕ್ರೂಷಿಯಲ್ ಆಗಿರೋ ಟೈಮ್ಗೆ. ಹೌದು, ನಾವು ಮಾತಾಡ್ತಿರೋದು ಏಪ್ರಿಲ್ ಮತ್ತೆ ಮೇ ತಿಂಗಳ ಬಗ್ಗೆ. ಈ ಟೈಮ್ನ ಮೇನ್ ಹೈಲೈಟ್ ಅಂದ್ರೆ ಎಲ್ಲರೂ ಕಾಯ್ತಾ ಇರೋ ಸಿಇಟಿ 2026 ಅಂದ್ರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಎಷ್ಟೊಂದು ಪ್ರೊಫೆಷನಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪಡ್ಕೊಳ್ಳೋಕೆ ಇದೇ ಅಲ್ವಾ ಮೇನ್ ಗೇಟ್ವೇ? ಸರಿ, ಈಗ ಆ ಡೇಟ್ಸ್ ಮತ್ತೆ ಟೈಮಿಂಗ್ಸ್ ಮೇಲೆ ಒಂದು ಕಣ್ಣಾಡಿಸೋಣ. ನೋಡಿ, ಏಪ್ರಿಲ್ 23ಕ್ಕೆ ಬೆಳಿಗ್ಗೆ 10:30ರಿಂದ 11:50ವರೆಗೆ ಫಿಸಿಕ್ಸ್, ಆಮೇಲೆ ಮಧ್ಯಾಹ್ನ 2:30ರಿಂದ 3:50ವರೆಗೆ ಕೆಮಿಸ್ಟ್ರಿ ಎಕ್ಸಾಮ್ ಇದೆ. ಮರುದಿನ ಅಂದ್ರೆ ಏಪ್ರಿಲ್ 24ಕ್ಕೆ ಸೇಮ್ ಟೈಮಿಂಗ್ಸ್, ಬೆಳಿಗ್ಗೆ ಮ್ಯಾಥಮ್ಯಾಟಿಕ್ಸ್, ಮಧ್ಯಾಹ್ನ ಬಯಾಲಜಿ. ಪ್ರತಿಯೊಂದು ಸಬ್ಜೆಕ್ಟಿಗೂ 60 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು. ಮೇನ್ ಸಿಇಟಿ ಪೇಪರ್ ಶುರುವಾಗೋ ಒಂದಿನ ಮುಂಚೆ ಅಂದ್ರೆ ಏಪ್ರಿಲ್ 22ಕ್ಕೆ ಒಂದು ಸ್ಪೆಷಲ್ ಎಕ್ಸಾಮ್ ಇದೆ. ಇದು ಹೊರನಾಡು ಮತ್ತೆ ಗಡಿನಾಡು ಕನ್ನಡಿಗರ ಕ್ಯಾಂಡಿಡೇಟ್ಸ್ಗೆ ಮಾತ್ರ. ಅವರಿಗೆ ಕನ್ನಡ ಭಾಷಾ ಪರೀಕ್ಷೆ ಕಂಪಲ್ಸರಿ ಇರುತ್ತೆ. ಟೈಮಿಂಗ್ಸ್ ಬೆಳಿಗ್ಗೆ 10:30ರಿಂದ 11:30. ಸರಿ, ಸಿಇಟಿ ಕಥೆ ಮುಗೀತೋ. ಆದ್ರೆ ಅದಾದ್ಮೇಲೆ ಏನ್ ಕಥೆ? ಅಂಡರ್ ಗ್ರಾಜ್ಯುಯೇಟ್ ಕೋರ್ಸ್ಗಳ ಎಂಟ್ರೆನ್ಸ್ ಎಕ್ಸಾಮ್ಸ್ ಮುಗಿದ್ಮೇಲೆ ಬೇರೆ ಯಾವೆಲ್ಲ ಪರೀಕ್ಷೆಗಳು ಕಾಯ್ತಾ ಇವೆ? ಮೇ ತಿಂಗಳ ಶೆಡ್ಯೂಲ್ ನೋಡಿದ್ರೆ ಅದು ಕೂಡ ಸಖತ್ ಪ್ಯಾಕ್ ಆಗಿದೆ. ನೋಡಿ, ಮೇ 14ಕ್ಕೆ MBA ಮತ್ತೆ MCAಗೆ PGCET ಅಂದ್ರೆ ಪೋಸ್ಟ್ ಗ್ರಾಜ್ಯುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನಡೆಯುತ್ತೆ. ಅದಾದ್ಮೇಲೆ ಮೇ 23 ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಡೇಟ್. ಯಾಕಂದ್ರೆ ಅಂದೇ ME by MTech PGCET ಕೂಡ ಇದೆ. ಹಾಗೆ ಡಿಪ್ಲೊಮಾ ಆದವರಿಗೆ ಇಂಜಿನಿಯರಿಂಗ್ಗೆ ಲ್ಯಾಟ್ರಲ್ ಎಂಟ್ರಿ ಕೂಡ DCET ಕೂಡ ಇದೆ. ಸೊ ಒಂದೇ ದಿನ 2 ದೊಡ್ಡ ಎಕ್ಸಾಮ್ಸ್. ಹೀಗೆ ವರ್ಷದ ಫಸ್ಟ್ ಹಾಫ್ ಮುಗೀತು. ಈಗ ಮುಂದೆ ನೋಡೋಣ. ಅಂದ್ರೆ ಬೇಸಿಗೆ ಮತ್ತೆ ಅದಾದ್ಮೇಲೆ ಬರೋ ತಿಂಗಳುಗಳಲ್ಲಿ ವರ್ಷದ ಸೆಕೆಂಡ್ ಹಾಫ್ನಲ್ಲಿ ಯಾವೆಲ್ಲ ಎಕ್ಸಾಮ್ಸ್ ಲಿಸ್ಟ್ನಲ್ಲಿದೆ ಅಂತ. ಈ ಟೈಮಲ್ಲಿ ಹೆಚ್ಚಾಗಿ ಸ್ಪೆಷಲೈಸ್ಡ್ ಕೋರ್ಸ್ಗಳ ಎಕ್ಸಾಮ್ಸ್ ಇವೆ. ನೋಡಿ, ಮೊದಲು ಜುಲೈ 18ಕ್ಕೆ MSc ನರ್ಸಿಂಗ್, MPT ಮತ್ತೆ MSc AHS ತರ ಮೆಡಿಕಲ್ ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸ್ಗಳಿಗೆ ಎಕ್ಸಾಮ್ಸ್ ನಡೆಯುತ್ತೆ. ಆಮೇಲೆ ಅಕ್ಟೋಬರ್ 11ಕ್ಕೆ KSET ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕೆ ಬೇಕಾಗಿರೋ ಎಲಿಜಿಬಿಲಿಟಿ ಟೆಸ್ಟ್. ಕೊನೆಯದಾಗಿ ನವೆಂಬರ್ 21ಕ್ಕೆ ಫಾರ್ಮಸಿ ಫೀಲ್ಡ್ನವರಿಗೆ M.Pharma ಮತ್ತೆ PharmaD ಎಕ್ಸಾಮ್ಸ್ ನಡೆಯುತ್ತೆ. ಸರಿ, ಇಷ್ಟೊತ್ತು ನಾವು ಬೇರೆ ಬೇರೆ ತಿಂಗಳ ಎಕ್ಸಾಮ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ಕಂಪ್ಲೀಟ್ ಪಿಕ್ಚರ್ ನೋಡೋಣ. ಇದನ್ನೇ ನಾವು 2026ನ ಕೆಇಎ ಎಕ್ಸಾಮ್ಸ್ ರೋಡ್ ಮ್ಯಾಪ್ ಅನ್ಬೋದು. ಈ ಟೈಮ್ ಲೈನ್ನ ಅಡ್ವಾಂಟೇಜ್ ಏನ್ ಗೊತ್ತಾ? ಇಡೀ ವರ್ಷದ ಎಕ್ಸಾಮ್ ಶೆಡ್ಯೂಲ್ ಒಂದೇ ನೋಟಕ್ಕೆ ಸಿಕ್ಬಿಡುತ್ತೆ. ನೋಡಿ, ಮಾರ್ಚ್ 1ರ ಕ್ರೀಸ್ ಇಂದ ಶುರುವಾಗಿ ಏಪ್ರಿಲ್ನ ಸಿಇಟಿ, ಮೇ ತಿಂಗಳ PGCET, DCET, ಹೀಗೆ ಕಂಟಿನ್ಯೂ ಆಗಿ ನವೆಂಬರ್ 21ರ ಫಾರ್ಮಸಿ ಎಕ್ಸಾಮ್ವರೆಗೆ ಇಡೀ ಅಕಾಡೆಮಿಕ್ ಇಯರ್ಗೆ ಪ್ಲಾನ್ ಮಾಡೋಕೆ ಬೇಕಾದ ಎಲ್ಲ ಡೇಟ್ಸು ಇಲ್ಲೇ ಇದೆ. ಕೆಆದ ಒಂದು ಮೋಟೋ ಇದೆ, ಸಂಪೂರ್ಣ ಪಾರದರ್ಶಕತೆಯ ಮೂಲಕ ವಿಶ್ವಾಸ ಅಂತ. ಈ ರೀತಿ ವರ್ಷದ ಆರಂಭದಲ್ಲೇ ಶೆಡ್ಯೂಲ್ ಕೊಡೋದ್ರಿಂದ ಅವರು ಆ ಪಾರದರ್ಶಕತೆಯನ್ನೇ ತೋರಿಸ್ತಾ ಇದ್ದಾರೆ. ಇದರಿಂದ ಸ್ಟೂಡೆಂಟ್ಸ್ಗಳಿಗೆ ಮುಂಚಿತವಾಗಿಯೇ ಪ್ಲಾನ್ ಮಾಡ್ಕೊಳ್ಳೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಈಗ ಸಂಪೂರ್ಣ ಮ್ಯಾಪ್ ನಮ್ಮ ಕೈಯಲ್ಲಿದೆ ಅಲ್ವಾ? ಈಗ ಯೋಚನೆ ಮಾಡಬೇಕಾಗಿರೋದು ಇಷ್ಟೇ. ಈ ಮ್ಯಾಪ್ನಲ್ಲಿ ನಿಮ್ಮ ಡೆಸ್ಟಿನೇಷನ್ ಯಾವುದು, ಯಾವ ಡೇಟಿಗೆ ನೀವು ಗುರಿ ಇಟ್ಟಿದ್ದೀರಾ, ಈ ಕ್ಲಾರಿಟಿ ಜೊತೆಗೆ ಇವತ್ತಿನಿಂದಲೇ ನಿಮ್ಮ ತಯಾರಿಯನ್ನ ಶುರು ಮಾಡಿ. ಆಲ್ ದ ಬೆಸ್ಟ್.